ಇನ್ನು ಉದ್ಧವ್ ಠಾಕ್ರೆ ಬಣದಿಂದ ಹಾರಿದ್ದಾರೆ ಮತ್ತೋರ್ವ ಮಿನಿಸ್ಟರ್ ಉನ್ನತ ಶಿಕ್ಷಣ ಸಚಿವ ಉದಯ್ ಸಾಮಂತ್ ಗುವಾಹಟಿಗೆ ಹಾರಿದ್ದಾರೆ. ಶಿಂದೆ ಬಣಕ್ಕೆ ಇದೀಗ ಮತ್ತೊಂದು ಬಲ ಬಂದಂತಾಗಿದೆ. ಉದ್ಧವ್ ಠಾಕ್ರೆ ಬಣದಲ್ಲಿದ್ದಂತಹ ಸಚಿವರೋರ್ವರು ಇದೀಗ ಶಿಂದೆ ಬಣವನ್ನ ಸೇರ್ಕೊಂಡಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಉದಯ್ ಸಾಮಂತ್ ಗುವಾಹಟಿಗೆ ತೆರಳಿದ್ದಾರೆ. ಶಿಂದೆ ಬಣಕ್ಕೆ ಇದೀಗ ಮತ್ತೊಂದು ಬಲ ಬಂದಿದ್ದು ಉದ್ಧವ್ ಠಾಕ್ರೆ ಅವರ ಸಂಖ್ಯಾಬಲ ಕ್ಷೀಣಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಏಕನಾಥ್ ಶಿಂದೆ ಬಣದಲ್ಲಿ ಇಲ್ಲಿ ತನಕ 8 ಸಚಿವರು 39 ಶಾಸಕರು ಅವರ ಟೀಮ್ ಅನ್ನ ಸೇರ್ಕೊಂಡಿದ್ದಾರೆ. ಸಚಿವರು ಶಾಸಕರ ವಿರುದ್ಧ ಬ್ರಹ್ಮಾಸ್ತ್ರ ಪ್ರಯೋಗ ಆಗುತ್ತಾ? ಸರ್ಕಾರದಿಂದ ಅನರ್ಹತೆ ಅಸ್ತ್ರವನ್ನ ಶಿವಸೇನೆ ಪ್ರಯೋಗಿಸುತ್ತಾ? ಯಾಕಂದ್ರೆ ಅದೇ ರೀತಿಯಾಗಿ ಹೇಳ್ಕೊಂಡು ಬಂದಿರುವಂತದ್ದು ಈ ಒಂದು 15 ಶಾಸಕರನ್ನ ಅನರ್ಹಗೊಳಿಸ್ತೀವಿ ಅಂತ ಅವರು ಈಗ ಹೇಳಿರುವಂತದ್ದು. ಹಾಗಾಗಿ ಮುಂದೆ ಶಿವಸೇನೆಯಿಂದ ಯಾವ ರೀತಿಯಾದಂತಹ ರೆಬಲ್ ಶಾಸಕರ ಮೇಲೆ ಯಾವ ರೀತಿಯಾದಂತಹ ಒಂದು ಅಸ್ತ್ರ ಪ್ರಯೋಗ ಆಗುತ್ತೆ, ಅನರ್ಹತೆ ಅಸ್ತ್ರವನ್ನ ಪ್ರಯೋಗಿಸಲಾಗುತ್ತಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಯಾಕಂದ್ರೆ ದಿನದಿನಕ್ಕೂ ಉದ್ಧವ್ ಠಾಕ್ರೆ ಅವರ ಬಣದಲ್ಲಿ ಇದ್ದಂತಹ ಅವರ ಜೊತೆ ಇದ್ದಂತಹ ಶಾಸಕರು ಒಬ್ಬೊಬ್ಬರಾಗೆ ಈಗ ಏಕನಾಥ್ ಶಿಂದೆ ಅವರ ಟೀಮ್ ಅನ್ನ ಸೇರ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ ಉದಯ್ ಸಾಮಂತ್ ಸಚಿವರಾಗಿದ್ರು ಇವರು ಈಗ ಏಕನಾಥ್ ಶಿಂದೆ ಅವರ ಬಣವನ್ನ ಸೇರ್ಕೊಂಡಿರುವಂತದ್ದು. ಸದ್ಯ ಇವರು ಗುವಾಹಟಿಗೆ ತೆರಳಿದ್ದಾರೆ. ಇನ್ನಿಲ್ಲದ ತಂತ್ರಗಳನ್ನ ಉದ್ಧವ್ ಠಾಕ್ರೆ ಅವರು ಮಾಡ್ತಾನೆ ಇದ್ದಾರೆ. ಅವರು ಮೊದಲಿಗೆ ಒಂದು ಮಾತನ್ನ ಹೇಳಿದ್ರು, ನಾನು ಇನ್ನೂ ಸೋತಿಲ್ಲ, ಕೊನೆ ಕ್ಷಣದವರೆಗೂ ಕೂಡ ಹೋರಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅದೇ ರೀತಿಯಲ್ಲೂ ಕ್ಷಣ ಕ್ಷಣಕ್ಕೂ ಕೂಡ ಶಿವಸೇನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಮಾಡಬಹುದು ಆಯಾ ನಿಟ್ಟಿನಲ್ಲಿ ಅವರು ಕ್ಷಣ ಕ್ಷಣವೂ ತಮ್ಮ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾನೆ ಬಂದಿದ್ದಾರೆ. ಹಾಗಾದ್ರೆ ಅವರ ಮುಂದಿರುವಂತಹ ಆಪ್ಷನ್ಗಳು, ಅವ್ರು ಏನೇನ್ ಮಾಡ್ತಾರೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ರೆಬಲ್ ಶಾಸಕರಿರೋ ಗುವಾಹಟಿ ಹೋಟೆಲ್ಗೆ ಉದ್ಧವ್ ಠಾಕ್ರೆ ಅವರ ಟೀಮ್ ತೆರಳಿರುವಂತದ್ದು. ಅಂದ್ರೆ ರೆಬಲ್ ಶಾಸಕರನ್ನ ಶತಾಯಗತಾಯ ಮನವೊಲಿಸಿಕೊಳ್ಳುವಂತಹ ಒಂದು ಕೊನೆ ಪ್ರಯತ್ನ. ರೆಬಲ್ ಶಾಸಕರ ಮನವೊಲಿಕೆಗೆ ಉದ್ಧವ್ ಟೀಮ್ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ನಾನಾ ರೀತಿಯಾಗಿ ಹೇಳಿದ್ರು, ನಾನು ರಾಜೀನಾಮೆ ಕೊಡ್ತೀನಿ, ನೀವು ಹೇಳ್ದ ಕೇಳ್ತೀನಿ, ವಾಪಸ್ ಬನ್ನಿ, ನಮ್ಮ ಟೀಮಿಗೆ ವಾಪಸ್ ಬನ್ನಿ ಅಂತ. ಸೊ ಕೊನೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಗುವಾಹಟಿ ಹೋಟೆಲ್ನಲ್ಲಿ 20 ರೂಮ್ ಬುಕ್ಕಿಂಗ್ ಬಗ್ಗೆ ಇದೀಗ ವರದಿಯಾಗಿರುವಂತದ್ದು. ಉದ್ಧವ್ ಟೀಮ್ನಿಂದ ಕೊನೆಯದಾಗಿ ರೆಬಲ್ ಶಾಸಕರನ್ನ ಮನವೊಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ. ಉದ್ಧವ್ ಠಾಕ್ರೆ ಸಂಪರ್ಕದಲ್ಲಿ 20 ರೆಬಲ್ ಶಾಸಕರಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. ಉದ್ಧವ್ ಠಾಕ್ರೆ ಪತ್ನಿ ರಶ್ಮಿ ಅವರು ರೆಬಲ್ ಶಾಸಕರಿಗೆ ಭಾವನಾತ್ಮಕ ಪತ್ರವನ್ನ ಬರೆದಿರುವಂತದ್ದು. ಉದ್ಧವ್ ಠಾಕ್ರೆ ಅವರ ಪತ್ನಿ ಕೂಡ ಇದೀಗ ಅಖಾಡಕ್ಕೆ ಧುಮುಕಿದ್ದಾರೆ. ಭಾವನಾತ್ಮಕವಾಗಿ ಪತ್ರ ಬರೆಯೋದ್ರ ಮುಖಾಂತರ ರೆಬಲ್ ಶಾಸಕರನ್ನ ಮನವೊಲಿಸಿಕೊಳ್ಳುವಂತಹ ಒಂದು ಪ್ರಯತ್ನಗಳು ಆಗ್ತಾ ಇರುವಂತದ್ದು. ಸಂಜಯ್ ರಾವತ್ ಟಕ್ಕರ್ ಕೊಟ್ಟಿದ್ದಾರೆ. ರೆಬಲ್ ಶಾಸಕರಿಗೆ ಶಿವಸೇನೆ ಸಂಸದ ಸಂಜಯ್ ರಾವತ್ ಅವರು ಟಕ್ಕರ್ ಅನ್ನ ಕೊಟ್ಟಿರುವಂತದ್ದು. ಅವರೊಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಮೇನ್ ಆಗಿ 40 ಶಾಸಕರ ಮೃತದೇಹಗಳನ್ನ ಶವಾಗಾರಕ್ಕೆ ಕಳಿಸ್ತೀವಿ ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟು ದಿನ ಅಂತ ಹೋಟೆಲ್ನಲ್ಲಿ ಬಚ್ಚಿಟ್ಕೊಂಡಿರ್ತೀರಿ ಸ್ವಾಮಿ, ಆಚೆ ಬರಲೇಬೇಕಲ್ವಾ ನೀವು? ಒಂದಲ್ಲ ಒಂದು ದಿನ ಮುಂಬೈಗೆ ನೀವು ವಾಪಸ್ ಆಗಲೇಬೇಕು. ಎಷ್ಟು ದಿನ ಹೋಟೆಲ್ ಬಚ್ಚಿಟ್ಕೊಂಡಿರೋದಕ್ಕೆ ಸಾಧ್ಯ? ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್, ಅಂದ್ರೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಸಂಜಯ್ ರಾವತ್ ಅವರು ಕೊಟ್ಟಿದ್ದಾರೆ. ಬಿಜೆಪಿ ಪ್ರಾಯೋಜಿತ ರೆಬಲ್ ಶಾಸಕರಿಗೆ ಮುಂಬೈಗೆ ಬರೋದಕ್ಕೆ ತಾಕತ್ತಿಲ್ಲ ಅಂತ ಬಹಿರಂಗವಾಗಿಯೇ ಅವರು ಸವಾಲನ್ನ ಹಾಕಿದ್ದಾರೆ. ಇನ್ನು ಕೆಲ ಶಾಸಕರಂತೂ ಒಲ್ಲದ ಮನಸ್ಸಿನಿಂದ ಹೋಟೆಲ್ನಲ್ಲಿ ಇದ್ದಾರೆ ಅಂತ. ಅಂದ್ರೆ ಆಲ್ರೆಡಿ ಉದ್ಧವ್ ಠಾಕ್ರೆ ಅವರೊಂದಿಗೆ 20 ಜನ ರೆಬಲ್ ಶಾಸಕರು ಏನ್ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ, ಒಂದಷ್ಟು ಜನ ಶಾಸಕರಿಗೆ ಇರೋದಕ್ಕೆ ಮನಸ್ಸಿಲ್ಲ, ಆದ್ರೂ ಕೂಡ ಒಲ್ಲದ ಮನಸ್ಸಿನಿಂದ ಇದ್ದಾರೆ. ಹಾಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಚುನಾವಣೆಯನ್ನ ಎದುರಿಸಿ ಅನ್ನುವಂತಹ ಸವಾಲನ್ನ ಕೂಡ ರೆಬಲ್ ಶಾಸಕರಿಗೆ ಅವ್ರು ಹಾಕಿರುವಂತದ್ದು. ವಾಪಸ್ ಬರೋರಿಗೆ ಶಿವಸೇನೆ ಬಾಗ್ಲು ಈಗಲೂ ಕೂಡ ಓಪನ್ ಇದೆ. ಕೊನೆ ಕ್ಷಣದವರೆಗೂ ಕೂಡ ರೆಬಲ್ ಶಾಸಕರನ್ನ ಅವರು ಮನವೊಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ. ಹಾಗಾದ್ರೆ ಸಂಜಯ್ ರಾವತ್ ಅವರು ಇವತ್ತು ಏನ್ ಸ್ಟೇಟ್ಮೆंट ಕೊಟ್ರು ಅನ್ನೋದನ್ನ ಬನ್ನಿ ನೋಡೋಣ. शिवसेनेचा बालेकिल्ला, शिवसेनेची खिंड लढवत ठेवली असे शेकडो शिवसैनिक, हजारो. मी व्यासपीठावरून समोर पाहत होतो. व्यासपीठावरून माझा आवाज येणार, माझा आवाज आता गुवाहाटीपर्यंत पण पोहोचतो, ऐकतायत ते.
ಏನೋ ರೆಬಲ್ ಟೀಮ್ ನ ನಾಯಕರಾಗಿರುವಂತಹ ಏಕನಾಥ್ ಶಿಂದೆ ಅವರ ನಡೆಗೆ ಬಹಳ ನಿಗೂಢವಾಗಿರುವಂತದ್ದು. ಹಾಗಾದ್ರೆ ಏಕನಾಥ್ ಶಿಂದೆ ಅವರು ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ಒಂದೊಂದಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏಕನಾಥ್ ಶಿಂದೆಯನ್ನೇ ನಾಯಕನಂತ ಈಗ ಆಲ್ರೆಡಿ ರೆಬಲ್ಗಳು ಒಪ್ಕೊಂಡಿದ್ದಾರೆ. ಏಕನಾಥ್ ಶಿಂದೆ ಅವರೇ ನಮ್ಮ ನಾಯಕರು ಅಂತ ಒಪ್ಕೊಂಡಿದ್ದಾರೆ. ಶಿಂದೆ ಹಾಕಿದ ಗೆರೆ ದಾಟೋದಿಲ್ಲ ಅಂತ ಈಗಾಗಲೇ ಅಲ್ಲಿರುವಂತಹ ಅವರ ಟೀಮ್ ನಲ್ಲಿರುವಂತಹ ಶಾಸಕರು ಶಪಥ ಮಾಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ನೋಟಿಸ್ ಪ್ರಶ್ನಿಸಿ ನಾಳೆ ಇವರೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಜಯ್ ಚೌಧರಿಯನ್ನ ಸಿಎಲ್ಪಿ ನಾಯಕ ಮಾಡಿದ್ದನ್ನು ಕೂಡ ಪ್ರಶ್ನಿಸಿ ಇವರೆಲ್ಲರೂ ನಾಳೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಗುಜರಾತ್ನ ವಡೋದರಾದಲ್ಲಿ ಕಾನೂನು ಸಲಹೆಯನ್ನ ಈಗ ಶಿಂದೆ ಪಡ್ಕೊಂಡಿದ್ದಾರೆ. ನಿನ್ನೆ ಗುಜರಾತ್ಗೆ ತೆರಳಿ ಹೋಗಿರುವಂತದ್ದು ಏಕನಾಥ್ ಶಿಂದೆ ಅವರು. ಅಲ್ಲಿ ಕಾನೂನು ಸಲಹೆಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅನರ್ಹತೆ ನೋಟಿಸ್ಗೆ ಉತ್ತರಿಸಲು 1 ವಾರ ಸಮಯ ಕೇಳುವಂತಹ ಸಾಧ್ಯತೆ ಕೂಡ ಇದೆ. 2/3 ಶಾಸಕರ ಬಲ ಇರೋದ್ರಿಂದ ಕಾನೂನು ಹೋರಾಟದ ಒಂದು ನಿರ್ಧಾರವನ್ನ ಇದೀಗ ಏಕನಾಥ್ ಶಿಂದೆ ಅವರ ಟೀಮ್ ಮಾಡಿದೆ. ಡೆಪ್ಯೂಟಿ ಸ್ಪೀಕರ್ ನೋಟಿಸ್ ಅನ್ನ ಪ್ರಶ್ನಿಸಿ ನಾಳೆ ಇವರೆಲ್ಲರೂ ಕೂಡ ಸುಪ್ರೀಂಗೆ ಹೋಗೋ ಸಾಧ್ಯತೆ ಇದೆ. ಇವರೆಲ್ಲರೂ ಕೂಡ ವಕೀಲರನ್ನ ಕೂಡ ಭೇಟಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ಶಿವಸೇನೆ ಶಾಸಕರ ಹಾರಾಟದಿಂದ ಮಿತ್ರ ಪಕ್ಷಗಳಿಗೂ ಕೂಡ ಇದೀಗ ಢವಢವ ಶುರುವಾಗಿರುವಂತದ್ದು. ಬಿಜೆಪಿಗೆ ಬೆಂಬಲ ಇಲ್ಲ ಅಂತ ಎನ್ಸಿಪಿಯಿಂದ ಜಾಣ ನಡೆ, ಅಂದ್ರೆ ಇಲ್ಲಿ ಯಾವ ರೀತಿಯಾದಂತಹ ಹೆಜ್ಜೆಯನ್ನ ಇಡಬೇಕು ಪ್ರತಿಯೊಂದು ಹೆಜ್ಜೆಯನ್ನ ನೋಡ್ಕೊಂಡಿರ್ತಾ ಇರುವಂತದ್ದು. ಕಾಂಗ್ರೆಸ್ ಹಾಗೆ ಎನ್ಸಿಪಿ ನಾಯಕರಿಂದ ಪವಾರ್ ಮನೆಯಲ್ಲಿ ಸಭೆಯನ್ನ ನಡೆಸಲಾಗಿದೆ. ರಾಜಕೀಯ ಅಸ್ಥಿರತೆಯಿಂದಾಗಿ ನಾಳೆ ದೆಹಲಿಗೆ ಶರದ್ ಪವಾರ್ ಅವರು ತೆರಳ್ತಾ ಇದ್ದಾರೆ. ಮುಂದೆ ಯಾವ ರೀತಿಯಾದಂತಹ ನಡೆ ಇರಬೇಕು ಅನ್ನೋದ್ರ ಬಗ್ಗೆ ಅವರು ಚರ್ಚೆಯನ್ನ ನಡೆಸ್ತಾರೆ. ಬಿಜೆಪಿಗೆ ಬೆಂಬಲ ಇಲ್ಲ ಅಂತ ಎನ್ಸಿಪಿಯಿಂದ ಈಗ ಅವರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಶಿವಸೇನೆ ಶಾಸಕರ ಹಾರಾಟದಿಂದ ಈಗ ಮಿತ್ರ ಪಕ್ಷಗಳಿಗೂ ಕೂಡ ಢವಢವ ಶುರುವಾಗಿರುವಂಥದ್ದು.